ಕಾಂಗ್ರೆಸ್ಗೆ ಈ ಕೋಲಾರದ ಟಿಕೆಟ್ ಕೋಲಾಹಲ ಒಂದು ಕಡೆಯಲ್ಲಿ ಟೆನ್ಷನ್ ಆದ್ರೆ ಇತ್ತ ಹಾಸನದಲ್ಲೂ ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲೇನೆ ಗದ್ದಲ ಆಗಿದೆ ಟಿಕೆಟ್ ವಿಚಾರವಾಗಿ. ಉಸ್ತುವಾರಿ ಸಚಿವರಲ್ಲೇ ಇದ್ರು ರಾಜಣ್ಣ ಅವರ ಸಮ್ಮುಖದಲ್ಲೇ ಈ ರೀತಿಯಾಗಿ ಗದ್ದಲ ಉಂಟಾಗಿರೋದು. ಹಾಸನದಲ್ಲೂ ಕೂಡ ಕೋಲಾರದ ಟಿಕೆಟ್ ಕೋಲಾಹಲ ಒಂದು ಕಡೆ ಟೆನ್ಷನ್, ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲೂ ಕೂಡ ಹಂಗೆ ಆಗಿದೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಲ್ಲಿ ಹೊಡೆದಾಟ ಮಾಡುವಂತ ಹಂತಕ್ಕೆ ಹೋಗಿದೆ ಗಲಾಟೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಸಭೆಯಲ್ಲಿ ಕಾರ್ಯಕರ್ತನ ಭಾಷಣಕ್ಕೆ ಅಡ್ಡಿ ಹಿನ್ನೆಲೆಯಲ್ಲಿ ಗಲಾಟೆ ಆಗಿದೆ. ಹಾಸನದಲ್ಲಾಗಿರುವಂತ ಗಲಾಟೆ ಇದು. ಟಿಕೆಟ್ ವಿಚಾರವಾಗಿ ಸಚಿವ KN ರಾಜಣ್ಣ ಅವರ ಎದುರೇ ತಳ್ಳಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. ಹಾಸನದಲ್ಲಿ ಆಗಿರುವಂತ ಗಲಾಟೆ, ಕಾಂಗ್ರೆಸ್ ಕಾರ್ಯಕರ್ತರು ತಳ್ಳಾಟ ನೂಕಾಟ ಮಾಡಿರೋದು ಉಸ್ತುವಾರಿ ಸಚಿವ ರಾಜಣ್ಣ ಅವರ ಸಮ್ಮುಖದಲ್ಲೇ ಆಗಿರುವಂತ ಗದ್ದಲ ಇದು. ಹಾಸನದಲ್ಲಾಗಿರುವಂತ ಗದ್ದಲ ನೋಡಿ, ಹೊಡೆದಾಡಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ. ಸಭೆಯಲ್ಲಿ ಕಾರ್ಯಕರ್ತನ ಭಾಷಣಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ಗಲಾಟೆ ಆಗಿದೆ. ಸಚಿವ KN ರಾಜಣ್ಣ ಅವರ ಎದುರೇ ತಳ್ಳಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಚೇರ್ಗಳನ್ನ ಎತ್ತಿ ಎಸೆದಾಕಿದ್ದಾರೆ, ಒಡೆದಾಕಿದ್ದಾರೆ ಕಾರ್ಯಕರ್ತರು. ಸಭೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಅದೇ ರೀತಿ ಅಷ್ಟೊಂದು ನಾವು ಹಿಂದಿಂದ ಅರಕಲಗೂಡಿನಲ್ಲಿ 30,000 ಲೀಡ್ ಕೊಡ್ತೇವೆ ನಾವು. ಭಾಷಣದಲ್ಲಿ ಉಲ್ಲೇಖಿಸಿದ್ದ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿ ಛೇಡಿಸಿದ ಸಚಿವ ರಾಜಣ್ಣ 30,000 ಲೀಡ್ ನೀಡೋನು ಯಾಕಪ್ಪ 3ನೇ ಸ್ಥಾನಕ್ಕೆ ಹೋದೆ ನೀನು? ರಾಜಣ್ಣ ಟೀಕಿಸ್ತಾ ಇದ್ದಂತೆ ಶ್ರೀಧರ್ ಅಭಿಮಾನಿಗಳು ಮುಗಿಬೀಳ್ತಾರೆ. ರಾಜಣ್ಣ ಭಾಷಣಕ್ಕೆ ಅಡ್ಡಿಪಡಿಸ್ತಾರೆ ಕಾರ್ಯಕರ್ತರು. ಬಾಡಿಗೆ ಗಿರಾಕಿಗಳು ಎಂಬ ಪದವನ್ನ ಉಲ್ಲೇಖಿಸಿದ ಸಚಿವ ರಾಜಣ್ಣ. ಇದು ಕಾರ್ಯಕರ್ತರ ಸಭೆಯಲ್ಲಿ ಆಗಿರುವಂತ ಗದ್ದಲ ಕೋಲಾಹಲ. ಇದು ಹಾಸನದಲ್ಲಿ ಅರಕಲಗೂಡಿನಲ್ಲಿ 30,000 ಲೀಡ್ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಭಾಷಣದಲ್ಲಿ ಶ್ರೀಧರ್ ಗೌಡ ಪರಾಜಿತ ಅಭ್ಯರ್ಥಿ ಅಲ್ಲಿ ಮಾತಾಡ್ತಾ ಹೇಳ್ತಾರೆ. ಇದನ್ನ ಉಲ್ಲೇಖಿಸಿ ಸಚಿವ ರಾಜಣ್ಣ ಅವರು ಛೇಡಿಸ್ತಾರೆ. ನೋಡಿ ಏನಂತ, 30,000 ಲೀಡ್ ಕೊಡೋನು ಯಾಕಪ್ಪ 3ನೇ ಸ್ಥಾನಕ್ಕೆ ಹೋದೆ ಅಂತೇಳಿ. ಆಗ ಶ್ರೀಧರ್ ಅಭಿಮಾನಿಗಳು ಅಲ್ಲಿ ಟೀಕಿಸ್ತಾರೆ, ಗಲಾಟೆ ಆಗುತ್ತೆ, ಗದ್ದಲ ಆಗುತ್ತೆ, ಚೇರ್ನೆಲ್ಲ ಎತ್ತಿ ಎಸಿತಾರೆ. ಇದು ಹಾಸನ ಕಾಂಗ್ರೆಸ್ನಲ್ಲಿ ನಡೆದಂತ ಗದ್ದಲ ಗಲಾಟೆ. ದಯವಿಟ್ಟು ಶಿವಲಿಂಗೇಗೌಡರ ಅಪ್ಪಾಜಿ ಅವರಲ್ಲಿ ಮನವಿ ಮಾಡ್ಕೊತ ಎರಡೇ ಮಾತು ಅಪ್ಪಾಜಿ, 2 ನಿಮಿಷ ಅಣ್ಣ. ನಾನು ಏನು ಬೇರೆ ಏನು ಮಾತಾಡಕ್ಕಿಲ್ಲ, ಕಾಂಟ್ರವರ್ಸಿ ಯಾವುದು ಮಾತಾಡೋದು ನಾನು ಮಾತಾಡ್ತೀನಿ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ರಿಪೋರ್ಟರ್ ಖುಷ್ವಂತ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಖುಷ್ವಂತ, ಗಲಾಟೆ ಶುರುವಾಗಿದ್ದು ಎಲ್ಲಿಂದ, ಏನೇನು ಆಯ್ತು ಆಮೇಲೆ? ಖುಷ್ವಂತ್. ರಂಜಿತ್, ಈಗಾಗಲೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಮೊಮ್ಮಗನನ್ನ ಸೋಲಿಸಿಲ್ಲದೆ ಇದ್ರೆ ನಾನು ಮುಖ ತೋರಿಸಲ್ಲ ಅಂತ ರಾಜಣ್ಣ ಈಗಾಗಲೇ ಸವಾಲ್ ಹಾಕಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಕ್ಕಂತ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ. ಹಾಗೆ ನೋಡ್ಬೋದು, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಇನ್ನ ಗಲಾಟೆ ಆಗ್ಲಿಕ್ಕೆ ಕಾರಣ ರಂಜಿತ್, ಮುಖ್ಯ ಕಾರಣ ಈಗ 30ನೇ ತಾರೀಕು CM ಅವರು ಹಾಸನಕ್ಕೆ ಬರ್ಲಿಕ್ಕಿದ್ದಾರೆ. ಇದರ ಪರವಾಗಿ ಒಂದು ಸಭೆಯನ್ನ ಇವತ್ತು ಕರೆದಿದ್ದರು ರಾಜಣ್ಣ. ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಏನಿದ್ದಾರೆ ಇವರ ಎಲ್ಲ ಮುಖಂಡತ್ವದಲ್ಲಿ. ಆದ್ರೆ ಈ ಭಾಷಣದ ವೇಳೆ
ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಒಂದು ಮಾತನ್ನ ಉಲ್ಲೇಖಿಸಿದ್ರು. ನಾವು ಇವತ್ತು ಅರಕಲಗೂಡಿನಲ್ಲಿ ಲೋಕಸಭಾ ಚುನಾವಣೆಗೆ 30,000 ಲೀಡನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಭಾಷಣದಲ್ಲಿ ಹೇಳಿದ್ರು. ಆದ್ರೆ ಈ ಮಾತುಗಳನ್ನ ಕೇಳಿಕೊಂಡಂತ ಉಸ್ತುವಾರಿ ಸಚಿವ ರಾಜಣ್ಣನವರು ತಾವು ಭಾಷಣ ಮಾಡಬೇಕಾದ್ರೆ ಶ್ರೀಧರ್ ಗೌಡನನ್ನ ಕುರಿತು ನೀವು 30,000 ಲೀಡ್ ಕೊಡಿಸುವಂತವನು, ಈ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೀನು 3ನೇ ಸ್ಥಾನಕ್ಕೆ ಹೋದೆ ಅನ್ನುವಂತ ಮಾತನ್ನ ಒಂದ್ ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ರು. ಇದು ಶ್ರೀಧರ್ ಗೌಡನ ಅಭಿಮಾನಿಗಳನ್ನ ಕೂಡ ಕೇಳಿಸ್ತು. ಹೀಗಾಗಿ ಇಲ್ಲಿಂದ ಗಲಾಟೆ ಶ್ರೀಧರ್ ಗೌಡ ಅಭಿಮಾನಿಗಳೇನಿದ್ದಾರೆ ಅವರು ರಾಜಣ್ಣ ಅವರ ಭಾಷಣಕ್ಕೆ ಅಡ್ಡಿಪಡಿಸಲಿಕ್ಕೆ ಮತ್ತು ರಾಜಣ್ಣ ಅವರ ವಿರುದ್ಧ ಮುಗಿಬೀಳಲಿಕ್ಕೆ ಶುರು ಮಾಡಿದ್ರು. ಈಗ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಲ್ಲಿ ಸ್ಥಳೀಯ ಮುಖಂಡರುಗಳೇನಿದ್ರು ಅವರೆಲ್ಲ ಶ್ರೀಧರ್ ಗೌಡ ಬೆಂಬಲಿಗರ ವಿರುದ್ಧ ತಿರುಗಿದ್ರು. ಒಂದ್ ವೇಳೆ ಇವರಿಬ್ಬರ ನಡುವೆ ಜಟಾಪಟಿಯಾಗಿ ಗಲಾಟೆ ಮಾಡುವ ಹಂತಕ್ಕೆ ಹೋಯ್ತು. ಹಾಗಾಗಿ ಸಿಟ್ಟಿನಿಂದ ರಾಜಣ್ಣ ಕೂಡ ಭಾಷಣವನ್ನ ನಿಲ್ಲಿಸಿದ್ರು. ಹಾಗೆ ಎಲ್ಲರೂ ಕೂಡ ಪರಸ್ಪರ ಜಗಳವನ್ನ ಸುಧಾರಿಸುವಲ್ಲೇ ಇಡೀ ಕಾಂಗ್ರೆಸ್ನ ಕಾರ್ಯಕ್ರಮ ಏನಿತ್ತು ಅದು ಒಂದ್ ರೀತಿ ಗೊಂದಲಮಯ ಉಂಟಾಯ್ತು. ಹೀಗಾಗಿ ಇಷ್ಟೆಲ್ಲ ಕಾರಣಗಳು ಇವತ್ತು ಕಾಂಗ್ರೆಸ್ ನಾಯಕರನ್ನ ಮುಜುಗರಕ್ಕೆ ಒಳಪಡಿಸುವಂತ ಸನ್ನಿವೇಶ ಕೂಡ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಆಯ್ತು ಅಂತ ಹೇಳ್ಬೋದು. ರಂಜಿತ್. ಎಸ್ ಖುಷ್ವಂತ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.